ನನಗೆ 0% ನಾಲೆಜ್ ಇತ್ತು ಟ್ರೇಡಿಂಗಲ್ಲಿ. ಬಿಫೋರ್ ನಾನು ಬರೋಕ್ಕಿಂತ ಮುಂಚೆ ಅಂದರೆ ಇನ್ವೆಸ್ಟಿಂಗ್ ಪ್ಲಾನ್ಸ್ ಇತ್ತು, ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ ಥರ ಮಾಡ್ತಾ ಇದ್ದೆ. ಇಂಟ್ರಾಡೇ ಕೂಡ ಯಾವುದೇ ರೀತಿ ಪ್ಲಾನ್ಸ್ ಇರಲಿಲ್ಲ. ಚಾರ್ಟ್ಸ್ ಅನಲೈಸಿಸ್ ಮಾಡೋ ಬಗ್ಗೆ ಅದು ಝೀರೋ ನಾಲೆಜ್ ಇತ್ತು. ಬಟ್ ನನಗೆಲ್ಲೂ ವರ್ತ್ ಅನ್ನಿಸ್ತಿಲ್ಲ. ಬಟ್ ಇವ್ರ ಹತ್ರ ಬಂದಾಗ ಎಸ್ ನಾನು ನೆಕ್ಸ್ಟು ದುಡ್ಡು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಅದಕ್ಕೆ ಕಾರಣ ನವೀನ್ ಸರ್ ಮತ್ತು ರಾಜೇಂದ್ರ ಸರ್. ಬೇಸಿಕ್ಕಿಂದ ಮತ್ತು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಟ್ಟಿದ್ದಾರೆ. ಸೊ ಈ ಥರ ನಾನು ಬೇರೆ ಎಲ್ಲೂ ಇನ್ಸ್ಟಿಟ್ಯೂಟಲ್ಲೇ ನಾನು ನೋಡಿಲ್ಲ, ನಾನು ಒಂದು ಕಡೆ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲೇ ನನಗೆ ತುಂಬ ನಾಲೆಜ್ ಗೇನ್ ಆಗಿದೆ. ಇವನ್ ನಾನು ಬೇರೆ ಅಕಾಡೆಮಿಗೆಲ್ಲ ಹೋಗಿದ್ದೀನಲ್ಲ, ಡೇ 1ಇಂದನೂ ಅವರು ಇನ್ವೆಸ್ಟಿಂಗಲ್ಲೇ ನಮ್ಮನ್ನು ರೂಟ್ ಮಾಡ್ತಾರೆ ಹೊರತು ಈ ಥರ ನಾನು ಎಲ್ಲೂ ನಾನು ನೋಡಲಿಲ್ಲ. ಇನ್ವೆಸ್ಟಿಂಗ್ ಆಗಲಿ, ಶಾರ್ಟ್ ಟರ್ಮ್ ಆಗಲಿ, ಏನಾಗಲಿ ಬೆಟರ್ ಇಲ್ಲಿ ಜಾಯ್ನ್ ಆಗೋದು ಬೆಸ್ಟ್. ನೋಡಿ ಬಂದಿದ್ದಲ್ಲ, ಆ್ಯಕ್ಚುಲಾಗಿ ಬೇರೆ ಇನ್ಸ್ಟಿಟ್ಯೂಷನಲ್ ಥರ ಇಲ್ಲೆಲ್ಲ ಗಿಮಿಕ್ಗಳು ಅವೆಲ್ಲ ಮಾಡಲ್ಲ. ಸೊ ಏನಿದೆ ಡೈರೆಕ್ಟ್ ಟು ಡೈರೆಕ್ಟ್ ಹೇಳ್ತಾರೆ. ಇಲ್ಲಿ ಜಸ್ಟ್ ನಾಟ್ ಅ ಟ್ರೇಡಿಂಗ್, ನೀವು ಇನ್ವೆಸ್ಟ್ಮೆಂಟು, ಲೈಫ್ ಸೆಕ್ಯೂರಿಟಿ, ನೀವು ಲೈಫ್ನ ಯಾವ ರೀತಿ ಬೆಟರ್ಮೆಂಟಿಗೆ ತೊಗೊಂಡು ಹೋಗ್ಬೇಕಂತ ಕಂಪ್ಲೀಟ್ ನಾಲೆಜ್ ಆಗಿ ಕೊಡ್ತಾರೆ. ನಾವು ಬಿಗಿನರ್ ಇದ್ದರೂ ಅವರಿಂದ ಎಷ್ಟೋ ಐಡಿಯಾಗಳನ್ನು, ಎಷ್ಟೋ ನಾಲೆಜನ್ನು ತೊಗೊಂಡಿದ್ದೇವೆ. ಕಲಿಬೇಕು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಳಿಬೇಕಂತ ಧೈರ್ಯ ಬಂದಿದೆ. ಸೊ ನನ್ನ ಹೆಸರು ನಾಗರಾಜ್ ಅಂತ. ಐ ಥಿಂಕ್ ಒಳ್ಳೆ ನಾಲೆಡ್ಜ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ರಾಜೇಂದ್ರ ಸರ್ರು ಮತ್ತು ನವೀನ್ ಸರ್ ಏನಿದ್ದಾರಲ್ಲ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಏನು ಸಪೋರ್ಟ್ ಅಂತ ಹೇಳಿದರೆ, ಲೈಫ್ ಟೈಮ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಬೆಸ್ಟು ನಮಗೊಂದು ಬ್ಯಾಕ್ ಬೋನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಆ್ಯಕ್ಚುಲಿ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿಲ್ಲ. ಲಾಸ್ಟ್ 2-3 ಇಯರಿಂದ ನಾನು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಬೇಕು ಅಂತ 2-3 ಅಕಾಡೆಮಿ ಹತ್ರ ಡೆಮೋ ಕ್ಲಾಸಿಗೆ ಹೋಗಿದ್ದೆ. ಬಟ್ ನನಗೆಲ್ಲೂ ವರ್ತ್ ಅನ್ನಿಸ್ತಿಲ್ಲ. ಬಟ್ ಇವ್ರ ಹತ್ರ ಬಂದಾಗ ಎಸ್ ನಾನು ನೆಕ್ಸ್ಟು ದುಡ್ಡು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಅದಕ್ಕೆ ಕಾರಣ ನವೀನ್ ಸರ್ ಮತ್ತು ರಾಜೇಂದ್ರ ಸರ್. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟಲ್ಲಿ ಇದ್ದೀನಿ. ನಂದು ಒಪಿನಿಯನ್ ಏನಂದರೆ, ಅಡ್ವಾಂಟೇಜ್ ಅಂತ ನಾವು ತಿಳ್ಕೊಳ್ಳಿ, ಒಪಿನಿಯನ್ ಇಲ್ಲ ಸಜೆಷನ್ಸ್. ಬಿಫೋರ್ ನೀವು ಮಾರ್ಕೆಟ್ಗೆ ನೋಡೋದಕ್ಕಿಂತ ಮುಂಚೆ, ಮಾರ್ಕೆಟ್ ಕಲ್ತ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ನಮಗೆ ಸ್ಕೂಲು ಎಜುಕೇಷನ್ ಬೇಕಾಗುತ್ತೆ ಯಾವುದೇ ಒಂದು ಮಾಡೋದಕ್ಕೂ. ಈಗ ನೀವು ಅದಕ್ಕೆ ಫಸ್ಟ್ ಇಲ್ಲಿ ಜಾಯ್ನ್ ಆಗಿ, ಯಾಕೆಂದ್ರೆ ಲಾಸ್ ಆದಮೇಲೆ ಜಾಯ್ನ್ ಆಗಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಏಕೆಂದರೆ ನಿಮ್ಮ ಹತ್ರ ಪ್ರಿನ್ಸಿಪಲ್ ಇರೋಲ್ಲ, ಏನೂ ಇರೋಲ್ಲ. ಆ್ಯಂಡ್ ಕಮಿಂಗ್ ಟು ಇಲ್ಲಿ ಟ್ರೈನಿಂಗ್ ಅಂತ ಬಂತು ಅಂದರೆ, ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಡೇ 1ಇಂದ ಇವೊಂದು ಇಂಟ್ರಾಡೇ ಅದೆಲ್ಲ ಏನಾಗುತ್ತೆ, ಶಾರ್ಟ್ ಟರ್ಮ್ಗೆ ಏನಾಗ್ಬಿಡುತ್ತೆ. ನಾನು ಬೇರೆ ಅಕಾಡೆಮಿಗೆಲ್ಲ ಹೋಗಿದ್ದೀನಲ್ಲ, ಫಂಡಮೆಂಟಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಅದು ಜಸ್ಟು 2 hours ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ. ಒಂದು ಸೆಷನ್ ಅಂತ ಇರುತ್ತೆ, 2 hours ಮುಗಿಸ್ಬಿಡ್ತಾರೆ. ಏನಿದ್ರು ಎಲ್ಲ ಇಂಡಿಕೇಟರ್ಸು ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಡೇ 1ಇಂದ ಇಂಟ್ರಾಡೇ ಹೇಳ್ತಿದ್ರು, ಡೇ 1ಇಂದನೂ ಅವರು ಇನ್ವೆಸ್ಟಿಂಗಲ್ಲೇ ನಮ್ಮನ್ನು ರೂಟ್ ಮಾಡ್ತಾರೆ ಹೊರತು ಈ ಥರ ನಾನು ಎಲ್ಲೂ ನಾನು ನೋಡಲಿಲ್ಲ. ಇನ್ವೆಸ್ಟಿಂಗ್ ಆಗಲಿ, ಶಾರ್ಟ್ ಟರ್ಮ್ ಆಗಲಿ, ಏನಾಗಲಿ ಬೆಟರ್ ಇಲ್ಲಿ ಜಾಯ್ನ್ ಆಗೋದು ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ನಾನು ಬಂದಿದ್ದು ರಾಜರಾಜೇಶ್ವರಿ ನಗರಿಂದ. ಸೊ ಇಲ್ಲಿ ಬಂದುಬಿಟ್ಟು ಹೇಗೆ ಸೇಫಾಗಿ ನಾವು ಟ್ರೇಡ್ ಮಾಡ್ಬೋದು ಈಕ್ವಿಟಿಯಲ್ಲೇ, ಮತ್ತು ನಿಫ್ಟಿ ಬೀಸು ಇದ್ರ ಬಗ್ಗೆ ಎಲ್ಲ ತುಂಬ ನಾಲೆಜ್ ಹೇಳ್ಕೊಟ್ಟಿದ್ದಾರೆ. ಮತ್ತು ಇಂಟ್ರಾಡೇ ಬಗ್ಗೆ ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಟ್ರೇಡ್ ಮಾಡ್ಬೋದು, ಮತ್ತು ಪ್ರಾಫಿಟ್ಸ್ ಹೇಗೆ ಗೇನ್ ಮಾಡ್ಕೋಬೋದು, ಮತ್ತು ಆಪ್ಷನ್ಸಲ್ಲೇ ಎಲ್ಲ ಬಗ್ಗೆನೂ ನಾಲೆಜು ತುಂಬ ಬೇಸಿಕ್ಕಿಂದ ಮತ್ತು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಟ್ಟಿದ್ದಾರೆ. ಸೊ ಈ ಥರ ನಾನು ಬೇರೆ ಎಲ್ಲೂ ಇನ್ಸ್ಟಿಟ್ಯೂಟಲ್ಲೇ ನಾನು ನೋಡಿಲ್ಲ, ನಾನು ಒಂದು ಕಡೆ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲೇ ನನಗೆ ತುಂಬ ನಾಲೆಜ್ ಗೇನ್ ಆಗಿದೆ. ಸೊ ಮತ್ತು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟಾಪಿಕ್ ಅಂದರೆ ಟ್ಯಾಕ್ಸೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಎಲ್ಲೂ ಯಾರೂ ಹೇಳ್ಕೊಡಲ್ಲ. ಸೊ ಅದು ನನಗೆ ತುಂಬ ಇನ್ಫಾರ್ಮೇಟಿವ್ ಆಯಿತು. ಸೊ ಓವರಾಲ್ ನನಗೆ ಕೋರ್ಸ್ ತುಂಬ ಲೈಕ್ ಆಗಿದೆ. ಸೊ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ರಾಜೇಂದ್ರ ಸರು ಮತ್ತು ನವೀನ್ ಸರ್ಗೆ. ಥ್ಯಾಂಕ್ ಯು ಸರ್. ಮತ್ತು ಇಷ್ಟು ಫೀಸು 5,000 ಹೇಳ್ಕೊಡ್ತಾಯಿದ್ದಾರೆ ಅಂದರೆ ತುಂಬ ಗ್ರೇಟು. ಸೊ ಮತ್ತು ಲೈಫ್ ಟೈಮು ನಮಗೆ ಫ್ರೀ ಇದೆ. ಬಂದು ಏನಾರು ನಮ್ಮ ಡೌಟ್ಸ್ ಇದ್ದರೆ ಏನಕ್ಕೆ ಕೇಳ್ಕೊಬೋದಂದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಇನ್ನು ಯಾರು ರೆಕಮೆಂಡು ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ ಹೇಳಿ, ನಾನು ಯಲಹಂಕದಿಂದ ಬಂದಿದ್ದೀನಿ. ಆ್ಯಕ್ಚುಲಾಗಿ ಟ್ರೇಡಿಂಗ್ ಹಬ್ ಆ್ಯಪಲ್ಲಿ ನಾನು ಆ್ಯಕ್ಚುಲಾಗಿ ಸುಮಾರು ಆಲ್ಮೋಸ್ಟ್ 6 monthಸಿಂದ ನಾನು ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಅದು ನೋಡಿ ಬಂದಿದ್ದಲ್ಲ, ಆ್ಯಕ್ಚುಲಾಗಿ ಬೇರೆ ಇನ್ಸ್ಟಿಟ್ಯೂಷನಲ್ ಥರ ಇಲ್ಲೆಲ್ಲ ಗಿಮಿಕ್ಗಳು ಅವೆಲ್ಲ ಮಾಡಲ್ಲ. ಸೊ ಏನಿದೆ ಡೈರೆಕ್ಟ್ ಟು ಡೈರೆಕ್ಟ್ ಹೇಳ್ತಾರೆ. ಸೊ ಮತ್ತು ಸ್ಟಾಕ್ ಮಾರ್ಕೆಟ್, ಡಾರ್ಕ್ ಸೀಕ್ರೆಟ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರ್ಯಾರು ಹೇಳ್ಕೊಡೋದಿಲ್ಲ. ಸೊ ಅದು ಇಲ್ಲಿ ಹೇಳ್ಕೊಡ್ತಾರೆ. ಸೊ ಬಿಗಿನರ್ಸ್, ಎನಿ ಬಿಗಿನರ್ಸ್ ವಿತೌಟ್ ಎನಿ ನಾಲೆಜ್ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ.
ಸೊ ಎಲ್ಲರೂ ಸ್ವಲ್ಪ ಆದರೂ ಕಲ್ತ್ಕೊಳ್ಳಿ. ಬೆಟರ್ ಇಲ್ಲಿ ಬನ್ನಿ. 5000 ರುಪೀಸ್ ವರ್ತ್ ಬೈ ಹೇಳ್ತೀನಿ. ಸೊ 5000 ರುಪೀಸ್ಗೆ ನಿಮ್ಗೆ ವರ್ತ್ ಅನಿಸುತ್ತೆ. ಬಂದು ನೀವು ಫಸ್ಟು ಟ್ರೇಡಿಂಗ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ, ದೆನ್ ಇನ್ವೆಸ್ಟ್. ಸೊ ಅದಕ್ಕೆ ಮುಂಚೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಬಿಡಿ. ಸೊ ದಟ್ ಈಸ್ ಮೈ ಸಜೆಷನ್. ಸೊ ಥ್ಯಾಂಕ್ಸ್ ಟು ರಾಜೇಂದ್ರ ಸರ್ ಮತ್ತು ನವೀನ್ ಸರ್ಗೆ. ಸೊ ಅವರು ಎಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಒಬ್ಬರು ಬರ್ತಾರೆ, ಅವರೆಲ್ಲ ಬಂದು ಕ್ಲಾಸಸ್ ಹೇಳ್ಕೊಡಿದ್ರೆ ಸುಮ್ಮನೆ ಅಲ್ಲ. ಸೊ ಬೆಟರ್ ಜಸ್ಟ್ ಕಮ್ ಆ್ಯಂಡ್ ಲರ್ನ್ ಇಟ್. ದಟ್ಸ್ ಬೆಟರ್. ಐ ಕ್ಯಾನ್ ಸಜೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು ಸೊ ಮಚ್. ಟ್ರೇಡಿಂಗ್ ಹಬ್ ಮೇಲೆ 5000 ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಎ ಇನ್ವೆಸ್ಟ್ಮೆಂಟ್, ನಾಟ್ ಅ ಫೀ. ಓಕೆ, ಇಷ್ಟು ದಿನ ಟ್ರೇಡಿಂಗ್ ಬಗ್ಗೆ ಇರುವಂಥ ವ್ಯೂ, ಚಾರ್ಟ್ಸ್ ಅನಲೈಸಿಸ್ ಮಾಡೋ ಬಗ್ಗೆ ಅದು ಝೀರೋ ನಾಲೆಜ್ ಇತ್ತು. ಸೊ ಚಾರ್ಟ್ಸ್ನ ಮುಂಚೆ ನಾನು ನೋಡೋದಕ್ಕೂ ಇಲ್ಲಿ ಬಂದ ಮೇಲೆ ನಾನು ಅದನ್ನು ಅನಲೈಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಜಸ್ಟ್ ನಾಟ್ ಅ ಟ್ರೇಡಿಂಗ್, ನೀವು ಇನ್ವೆಸ್ಟ್ಮೆಂಟು ಲೈಫ್ ಸೆಕ್ಯೂರಿಟಿ, ನೀವು ಲೈಫ್ನ ಯಾವ ರೀತಿ ಬೆಟರ್ಮೆಂಟಿಗೆ ತೊಗೊಂಡು ಹೋಗ್ಬೇಕಂತ ಕಂಪ್ಲೀಟ್ ನಾಲೆಜ್ ಆಗಿ ಕೊಡ್ತಾರೆ. ಸೊ 5000 ಈಸ್ ವೆರಿ ವರ್ತ್. ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಟ್ಸ್ ಎ ಇನ್ವೆಸ್ಟ್ಮೆಂಟ್, ನಾಟ್ ಅ ಫೀ. ಮೈ ನೇಮ್ ಈಸ್ ಅಮರೇಶ್. ನಾವು ಬಾಗಲಕೋಟೆಯಿಂದ ಬಂದಿದ್ದೇನೆ. ಫಸ್ಟ್ ಆಫ್ ಆಲ್ 15 ಡೇಸ್ ಬಿಫೋರ್ ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇದ್ದಿಲ್ಲ. ನಾನು ಬಿಗಿನರು. ಎಲ್ಲದರಲ್ಲಿ ಬರೀ ಇಂಟ್ರಾಡೇ ಅಡ್ವರ್ಟೈಸ್ ನೋಡಿದ್ದೆ. ಇಲ್ಲಿ ಎಲ್ಲರೂ ಬರೀ ಗೇನೇ ಹೇಳಿದರು, ಯಾರೂ ಲಾಸ್ ಬಗ್ಗೆ ಹೇಳಿದ್ದಿಲ್ಲ. ಇಲ್ಲಿ ಬಂದ ಮೇಲೆ ಎಕ್ಸಾಕ್ಟಾಗಿ ಸ್ವಲ್ಪ ನಾಲೆಜ್ ತೊಗೊಂಡು ಇಂಟ್ರಾಡೇ, ಸ್ಟಡೀಸ್ ಡೇ, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಸ್ವಲ್ಪ ತುಂಬ ಚೆನ್ನಾಗಿ ಅರ್ಥ ಆಯಿತು. ನವೀನ್ ಕುಮಾರ್ ಸರ್ ಅಂಕರೆ ನಾವು ಬಿಗಿನರ್ ಇದ್ದರೂ ಅವರಿಂದ ಎಷ್ಟೋ ಐಡಿಯಾಗಳನ್ನು, ಎಷ್ಟೋ ನಾಲೆಜನ್ನು ತೊಗೊಂಡಿದ್ದೇವೆ. ಇದರಲ್ಲಿ ನಾವು ಕಲಿಬೇಕು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಳಿಬೇಕಂತ ಸ್ವಲ್ಪ ಧೈರ್ಯ ಬಂದಿದೆ. ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಅಂತ, ಗುಲ್ಬರ್ಗದಿಂದ ಬಂದಿದ್ದೀನಿ. 3 ಡೇಸ್ ಕೋರ್ಸು ಭಾಳ ವರ್ತ್ ಅನ್ನಿಸ್ತು. 5000ಗೆ ಏನು ಹೇಳ್ಕೊಡ್ತಾರೋ ಏನು ಅಂತ ಡೌಟಲ್ಲೇ ಬಂದಿದೆ. ಬಟ್ ನಾಲೆಜ್ ತುಂಬ ಗೇನ್ ಆಗಿದೆ. ಎಂಟ್ರಿ ಹೇಗಾಗಬೇಕು, ಹೇಗೆ ಸ್ಟಾಕ್ ಪರ್ಚೇಸ್ ಮಾಡಬೇಕು, ಮೊದಲೆಲ್ಲ ಶಾರ್ಟ್ ಟರ್ಮಲ್ಲಿ ಮಾಡ್ತಾಯಿದ್ದೆ, ಬಟ್ ಅಷ್ಟು ಆ್ಯಕ್ಯುರೇಟಾಗಿ ಬರ್ತಾ ಇರಲಿಲ್ಲ. ಬಟ್ ಈಗ ಸರ್ ಹೇಳ್ಕೊಟ್ಟಿದ್ದು ನೋಡಿದ್ರೆ ಎಲ್ಲಿ ತಪ್ಪು ಮಾಡ್ತೀನಿ, ಎಲ್ಲಿ ಇದು ಹೀಗಿದೆ ಎಲ್ಲ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸರ್. ಹಾಯ್, ಮೈ ನೇಮ್ ಇಸ್ ಕಿಶನ್ ಫ್ರಮ್ ಬ್ಯಾಂಗ್ಳೂರ್. ನನಗೆ ಇಲ್ಲಿ ಬೆಸ್ಟ್ ಅನಿಸಿದೆ ಅಂದರೆ, ಫಸ್ಟ್ ಥಿಂಗ್ ಇಸ್ ಲೈಕ್ ಅವ್ರದ್ದು ಆನೆಸ್ಟಿ. ದೇ ಲೈಕ್ ವೆರಿ ಆನೆಸ್ಟ್. ಆ್ಯಂಡ್ ಅಂದರೆ ಈ ಕಮ್ಮಿ ರೇಟ್ಗೆ ನಂಗೆ ಗೊತ್ತಿರೋಂಗೆ ಎಲ್ಲೂ ಅಷ್ಟೊಂದು ಈಸಿಯಾಗಿ ಲೈಕ್ ಇಲ್ಲಿ ಕೊಡಲ್ಲ. ಸೆಕೆಂಡ್ ಥಿಂಗ್ ಇಸ್ ದಟ್ ಅವ್ರದ್ದು ದ ವೇ ದೇ ಟೀಚ್ ಪೀಪಲ್ ಇಸ್ ಲೈಕ್ ವೆರಿ ಗುಡ್. ಥರ್ಡ್ ಥಿಂಗ್ ಇಸ್ they taught us how to be patient. ಅಂದರೆ nobody can make money overnight. ಅದೊಂದು. ಆಮೇಲೆ ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ದ್ಯಾಟ್ there is no one way to success. ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅಂತ ಆ ಥರ ಕಾನ್ಫಿಡೆನ್ಸ್, ಆ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ I just want to thank this institute. Hi, myself Sarup. Actually I came from ದಾವಣಗೆರೆ ಡಿಸ್ಟಿಕ್. ಬಿಫೋರ್ ನಾನು ಬರೋಕ್ಕಿಂತ ಮುಂಚೆ ಅಂದರೆ ಇನ್ವೆಸ್ಟಿಂಗ್ ಪ್ಲ್ಯಾನ್ಸ್ ಇತ್ತು. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ ಥರ ಮಾಡ್ತಾಯಿದ್ದೆ. ಇಂಟ್ರಾಡೇ ಕೂಡ ಯಾವುದೇ ರೀತಿ ಪ್ಲ್ಯಾನ್ಸ್ ಇರಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಲೂಪೋಲ್ಸ್ ಹೇಗೆ ಅಂದರೆ ನಾನೇನು ತಪ್ಪು ಮಾಡ್ತಾಯಿದ್ದೆ ಅವು ಆ್ಯಕ್ಚುಲಿ ಐಡೆಂಟಿಫೈ ಆಯಿತು. ಅಂದರೆ ಮೇಜರ್ ಅಂದರೆ ಚಾರ್ಟ್ ಅನಾಲಿಸಿಸು, ಯಾವ ರೀತಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ ಫ್ಯೂಚರ್ ಆಗಲಿ, ಆಫ್ಟರ್ 10 years 20 years ನಂದು ಪೊಟೆನ್ಷಿಯಲ್ ಹೆಂಗಿರುತ್ತೆ, ನಾನು ಯಾವ ಪೊಸಿಷನಲ್ಲಿ ಇರ್ತೀನಿ, ಅವೆಲ್ಲ ಪಾಯಿಂಟ್ ಆಫ್ ವ್ಯೂ ಅಂತ ಬಂದರೆ ಫ್ರಮ್ ಸ್ಕ್ರ್ಯಾಚಿಂದ ಇನ್ನೂ ರಿವೈಸ್ ಆದಂಗೆ ಆಯಿತು ಟಾಪಿಕ್ಸ್ ಎಲ್ಲ. ನಾನು ಕಲ್ತಿರೋದು ಕೂಡ ಇಲ್ಲೂ ಕೂಡ ತುಂಬ ಟಾಪಿಕ್ಸು ಗೇನ್ ಕೂಡ ಮಾಡ್ದಂಗೆ ಆಯಿತು ನಾಲೆಡ್ಜ್ ಗ್ರೋತಲ್ಲಿ. ಇಟ್ಸ್ ಬೆಟರ್. ಇವನ್ ನಾವು ಇನ್ನೊಬ್ರಿಗೆ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ವೇಯಲ್ಲಿ ಬಂದು ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಆಗೋದ್ರಿಂದ, ಡೌಟ್ಸ್ಗಳು ಕ್ಲಿಯರ್ ಮಾಡ್ಕೊಳೋದ್ರಿಂದ ಇಟ್ಸ್ ಬೆಟರ್ ಟು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಒಂದು ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡು ಸ್ಟಡೀಸ್ ಮಾಡಿದಾಗ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಬರ್ಬೋದು, ಸ್ಟೂಡೆಂಟ್ಸ್ ಬರ್ಬೋದು. 5000 ವರ್ತ್ ಇದೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬಂದು ಮೇಯ್ನ್ ನಾನು ನೋಡಿದ್ದೇನೆಂದರೆ ಚೇಂಜಸ್ಸು ಬೇರೆ ಇನ್ಸ್ಟಿಟ್ಯೂಟ್ಗಿಂತ ಇಲ್ಲಿ ಡೀಪಾಗಿ ಹೇಳ್ಕೊಡ್ತಾರೆ, ಕ್ಲೀನಾಗಿ. ಏನದು ಪೊಸಿಷನ್, ಇಲ್ಲಿ ಆಪ್ಷನ್ ಟ್ರೇಡಿಂಗ್ ಏನು, ಆಮೇಲೆ ಟ್ರೇಡ್ ಯಾವ ಟೈಮಲ್ಲಿ ತೊಗೋಬೇಕು, ಯಾವ ಟೈಮಲ್ಲಿ ಸ್ಕ್ವೇರ್ ಆಫ್ ಮಾಡಬೇಕು, ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗಲ್ಲಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನನ್ನ ಹೆಸರು ಮನೋಜು. ಇಲ್ಲೇ ಮಾಗಡಿ ರೋಡಿಂದ ಬಂದಿರೋದು. ನನಗೆ 0% ನಾಲೆಜ್ ಇತ್ತು ಟ್ರೇಡಿಂಗಲ್ಲಿ. ಅದೇ ಇಲ್ಲಿ ಬಂದ ಮೇಲೆ ನನಗೆ ಒಂದು ಸ್ವಲ್ಪ 30% ನಾಲೆಜ್ ಬಂದಿದೆ. ಇವಾಗ ನನಗೆ ಓನ್ ಕ್ಯಾಪಿಟಲ್ ನಾನು ಮಾಡಿಕೊಂಡು ಮಾಡ್ತಿರೋ ಅಂತ ಧೈರ್ಯ ಬಂದಿದೆ ನನಗೆ. ಸರ್, ನನ್ನ ಹೆಸರು ಸೋಮಯ್ಯ ಅಂತ, ಉಡುಪಿಯಿಂದ ಬಂದಿದ್ದೇನೆ. ಬೇಸಿಕ್ ನಾಲೆಜ್ ಒಳ್ಳೆ ಸಿಕ್ಕಿದೆ ನನಗೆ. ಯೂಟ್ಯೂಬ್ಗಿಂತ ಸಾಗ್ಬೋದು ಅಂತ ಅನಿಸ್ತು. ಒಳ್ಳೇದುಂಟು, ವರ್ತ್ ಅನ್ನಿಸ್ತದೆ. ವಿನಯ್ ಕುಮಾರ್ ಅಂತ, ದಾವಣಗೆರೆಯಿಂದ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಟ್ರೇಡಿಂಗ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗಿದೆ. 5000 ವರ್ತವಲ್ಲಿ.